ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕಲಬುರಗಿಯಲ್ಲಿ ಇನ್ನೂ ಕೂಡ ಭೀಮಾ ನದಿಯ ಪ್ರವಾಹ ತಗ್ಗಿಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಕಮ್ಮಿ ಆಗಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅಂತೀವಲ್ಲ, ಹಾಗೆ ಪ್ರವಾಹದ ಪರಿಸ್ಥಿತಿ ಏನ್ ನಿರ್ಮಾಣವಾಗಿದೆಯೋ ಅದು ಸಂಕಷ್ಟವನ್ನ ತಂದೊಡ್ಡಿದೆ. ಜೇವರ್ಗಿ ತಾಲೂಕಿನ ಮಂದಿರವಾಡಕ್ಕೆ ಜಲದಿಗ್ಬಂಧನ ಏರ್ಪಟ್ಟಿದೆ. ಮಂದಿರವಾಡ ಗ್ರಾಮದಲ್ಲಿ 100 ಮನೆಗಳು ಜಲಾವೃತವಾಗಿವೆ. ನಿನ್ನೆಯಿಂದ ನಡುಗಡ್ಡೆಯಾಗಿರುವಂತಹ ಊರಲ್ಲೇ ಜನ ಪರದಾಡ್ತಿದ್ದಾರೆ. ಸದ್ಯಕ್ಕಂತೂ SDRF ರಕ್ಷಣಾ ಸಿಬ್ಬಂದಿ ಒಂದಷ್ಟು ಮಂದಿಯನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದಲೇ ಜನರನ್ನ ಸ್ಥಳಾಂತರ ಮಾಡ್ತಾ ಇರುವ ಸಿಬ್ಬಂದಿ ಚಿಕ್ಕ ಪುಟ್ಟ ಮಕ್ಕಳನ್ನ ಕಟ್ಕೊಂಡು, ವಯಸ್ಸಾದವರನ್ನ ಕಟ್ಕೊಂಡು ನಡುಗಡ್ಡೆಯಾಗಿರುವ ಗ್ರಾಮಗಳಲ್ಲಿ ಹೇಗೆ ಜೀವನ ಮಾಡೋಕ್ಕಾಗುತ್ತೆ? ಅನಿವಾರ್ಯವಾಗಿ ಅಲ್ಲಿ ಇರಲೇಬೇಕಾದಂತಹ ದುಸ್ಥಿತಿ ಕೆಲವರಿಗೆ ನಿರ್ಮಾಣವಾದರೆ ಅಪಾಯದ ಅಂಚಿನಲ್ಲಿರುವಂತಹ ಜನರನ್ನ ರಕ್ಷಿಸಬೇಕಾದಂತಹ ಹೊಣೆ ಇದೆ. ಹಾಗಾಗಿ ರಕ್ಷಿಸುವಂತಹ ಕಾರ್ಯವೂ ಕೂಡ ಭರದಿಂದ ಸಾಗಿದೆ. ಒಂದಷ್ಟು ಮಂದಿ ಬರೋದಕ್ಕೆ ಒಪ್ಪೋದಿಲ್ಲ. ನಮಗಿಲ್ಲೇ ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟವರು ಕೂಡ ಇದ್ದಾರೆ. ಯಾಕ್ರಿ ಆರಾಮಿಲ್ಲ ಏನು? ಆ ಬೋಟ್ ಖಾಲಿ ಮಾಡ್ರಿ. ಫುಲ್ ಬರಿ ಬರಿ ಏ ಅಣ್ಣ ಸ್ವಲ್ಪ ಬರಿ ಬರಿ ಬರಿ. ಕಲಬುರಗಿ ಜಿಲ್ಲೆಯ ಮಂದಿರವಾಡದಲ್ಲಿ ಜಲತಾಂಡವ. ಪ್ರವಾಹದ ನಡುವೆ ಬಾಣಂತಿ ಮತ್ತು ಮಗು ಸಿಲುಕಿಕೊಂಡಿದ್ರು. ಅವರನ್ನು ರಕ್ಷಿಸಲಾಗಿದೆ. 2 ತಿಂಗಳ ಮಗು. ಬಾಣಂತಿಗೆ ಹುಷಾರಿಲ್ಲದೆ ಪರದಾಟ. ಭೀಮಾ ನದಿಯ ಕಡುಕೋಪಕ್ಕೆ ಗ್ರಾಮಸ್ಥರು ವಿಲವಿಲ ಅಂತಿದ್ದಾರೆ. ಬೋಟ್ನಲ್ಲಿ ತೆರಳಿ ಬಾಣಂತಿ ಮತ್ತು 2 ವರ್ಷದ ಮಗುವನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ. ಜೇವರ್ಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಕ್ಷಣಾ ಸಿಬ್ಬಂದಿಯೇ ಅವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಗಮನಿಸ್ತಾ ಇದ್ದೀರಿ, ರಬ್ಬರ್ ಬೋಟ್ನ ಮುಖೇನವಾಗಿ ನಡುಗಡ್ಡೆಯಂತಾದ ಪ್ರದೇಶದಲ್ಲಿ ಸಿಲುಕಿದ್ದ ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗ್ತಿದೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 3 ದಿನಗಳಿಂದನೂ ಕೂಡ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. 3 ದಿನದಿಂದನೂ ಕೂಡ SDRF ಸಿಬ್ಬಂದಿಗಳು ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ ಮತ್ತು SDRF ಟೀಮ್ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆದಂತ ಅಜ್ಜ, ನಿಮ್ದು ಯಾವ ಊರ? ಈಗ ಯಾಕೆ ವಾಪಸ್ ಹೊಂಟ್ರಿ ಇಲ್ಲಿಗೆ? ನಾವು ರೀ ಗೋಲಿಯವರಿ ಎದಿಬ್ಯಾನಿ ಗೋಲಿಯವರಿ ಸರ್. ಎದಿಬೇನಿ ಗೋಲಿ ತರ್ಲಾಕ್ ಹೊಂಟಿವ್ರಿ. ಎದಿಬ್ಯಾನಿ ನಿಮ್ಮೆಲ್ಲ ಮನೆ ಮುಳುಗ್ಯಾವ್ರಿ? ಓ ಯಾ ಪೂರ ರೀ ಈಚಿಗೆ ಅವ್ರು ಏನು ಕಾಣಲ್ಲ ನೋಡ್ರಿ. ಎಷ್ಟು ಮನಿ ಅವ್ರಿ ನಿಮ್ಮೂರಾಗ? ನಂಬಲ್ರಿ ತೆಳಗ್ರಿ ಮುಳುಗ್ಯಾವ್ರಿ. ಮತ್ತೆ ರೀ ಒಂದು 100 ಮನಿ ಅವ್ ನೋಡ್ರಿ. 100 ಎಲ್ಲ ಇಸು ಮುಳುಗ್ಯಾವ್ರಿ ನೀರಾಗ್ಯಾರಿ. ಇವು ತೆಳಗಿಂತ ನಮ್ಮ ಜೊತೆ SDRF ಟೀಮ್ ಇದೆ, ಅವ್ರನ್ನೂ ಮಾತಾಡೋಣ. ಸರ್, ಈಗ 3 ದಿನದಿಂದನೂ ಕೂಡ ಮಂದರವಾಡ ಗ್ರಾಮದಲ್ಲಿ ಸಾಕಷ್ಟು ಪ್ರವಾಹ ಇದೆ. ಎಷ್ಟು ಜನರನ್ನ ಇಲ್ಲಿ ತನಕ ರಕ್ಷಣೆ ಮಾಡಿದಿರಿ? ಇವತ್ತು ಕೂಡ ಎಷ್ಟು ಜನರನ್ನ ಮಾಡ್ತೀರಿ ಅಂತ? ಈಗಾಗಲೇ ಕಳೆದ ಒಂದು 3-4 ದಿನದಿಂದ SDRF ಟೀಮ್ ಮತ್ತು ಅಗ್ನಿಶಾಮಕ ಇಲಾಖೆದವರು ನಾವು ಇಲ್ಲಿ ಸುಮಾರು ಭೀಮಾ ನದಿಯ ದಂಡೆಯಲ್ಲಿರುವಂತಹ ನದಿಯಲ್ಲಿ ಮುಳುಗಿರುವಂತಹ ಹಳ್ಳಿಗಳಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಒಂದು 500-600 ಜನರನ್ನು ರಕ್ಷಣೆ ಮಾಡಿದ್ದೀವಿ ನಾವು. ಕೆಲವೊಂದು ಸಂದರ್ಭದಲ್ಲಿ ನೀರಿನ ಫ್ಲೋ ಇದ್ದಲ್ಲಿ ಬೋಟ್ ಹೋಗದೇ ಇದ್ದಾಗ ಸಂದರ್ಭದಲ್ಲಿ ನಾವು ಹಗ್ಗ ಕಟ್ಕೊಂಡು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ಈಗ ನಿನ್ನೆ ಕೂಡ ನಮ್ಮ ಟೀಮ್ ಅವರು ಸುಮಾರು 50 ಜನರಿಗೆ ನಾವು ಸುರಕ್ಷಿತ ಸ್ಥಳಕ್ಕೆ ಕಳಿಸಿದ್ದೀವಿ. ಮತ್ತು ಬೇರೆ ನಮ್ಮ SDRF ಟೀಮ್ಗೆ ಕರೆ ಬಂದ ತಕ್ಷಣ ನಾವು ಯಾವ ಹಳ್ಳಿಯಲ್ಲಿ ಜನರು ಅಲ್ಲಿ ನೀರಲ್ಲಿ ಮುಳುಗಿದಾರೋ ಅಲ್ಲಿ ತಕ್ಷಣ ಹೋಗಿ ನಾವು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಜಿಲ್ಲಾಡಳಿತ ಕೂಡ ನಮಗೆ ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಭಯವಿಲ್ಲದೆ ನಮ್ಮ ಇಲ್ಲಿಯ ಜನರಿಗೆ ನಾವು ಮನವಿ ಮಾಡ್ಕೋತಾ ಇದ್ವಿ. ಯಾವುದೇ ಭಯ ಪಡೆಯದೇ ನಾವು ನಿಮಗೆ ಕರೆ ಬಂದ ತಕ್ಷಣ ನಿಮಗೆ ಸುರಕ್ಷಿತ ಸ್ಥಳಕ್ಕೆ ನಾವು ಸಾಗಿಸ್ತೀವಿ. ಇವಿಷ್ಟು ಏನು SDRF ಟೀಮ್ನ ಸಿಬ್ಬಂದಿಗಳ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH